ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಏಡಿ ಸಿಕ್ಕಿದೆ ನನಗೆ, ಫ್ರೆಶ್ ಏಡಿ ಸಿಕ್ಕಿದೆ. ಈ ಏಡಿದೊಂದು ಪೆಪ್ಪರ್ ಮಸಾಲ ಮಾಡುವ. ತುಂಬ ಸೂಪರ್ ಆಗ್ತದೆ ಪೆಪ್ಪರ್ ಮಸಾಲ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಇದರಲ್ಲಿ ತುಂಬ ವಿಧಾನ ಮಾಡ್ತೇವೆ ನಾವು ಏಡಿಯಲ್ಲಿ. ಏಡಿದು ಪದಾರ್ಥ ಸೌತೆ ಮತ್ತು ಸೋರೆಕಾಯಿ ಎಲ್ಲ ಹಾಕಿ ಪದಾರ್ಥ ಮಾಡ್ತೇವೆ, ಅದು ಕೂಡ ಒಳ್ಳೆಯದಾಗ್ತದೆ. ಇಲ್ಲಾಂದರೆ ಸುಕ್ಕ ಕೂಡ ಮಾಡ್ತೇವೆ. ಆದರೆ ಈಗ ನಾನು ಪೆಪ್ಪರ್ ಮಸಾಲ ಮಾಡ್ತಾ ಇದ್ದೇನೆ. ಸ್ವಲ್ಪ ಏಡಿ ಉಂಟು, ಇದರದ್ದೊಂದು ಪೆಪ್ಪರ್ ಮಸಾಲ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದಂತ ನೋಡು ಫ್ರೆಂಡ್ಸ್. ನೋಡಿ, ಫ್ರೆಶ್ ಉಂಟು ಏಡಿ. ನೋಡಿ, ಈಗ ತಂದದಷ್ಟೇ. ನೋಡಿ ಹೇಗೆ ಮಾಡೋದಂತ ನೋಡು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನೋಡಿ, ಕ್ಲೀನೆಲ್ಲ ಮಾಡಿ ಇಟ್ಟಿದ್ದೇನೆ. ನೋಡಿ, ಈಗ ಮಿಕ್ಸಿ ಜಾರಿಗೆ ಒಂದು ಮೀಡಿಯಮ್ ಸೈಜ್ ಇದು ಒಂದು 2 ಈರುಳ್ಳಿ ಮತ್ತೊಂದು 2 ಟೊಮೆಟೊ ಹಾಕಿ ನಾನು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೇನೆ. ನೋಡಿ, 2 ಟೊಮೆಟೊ ಕೂಡ ಹಾಕ್ಕೊಂಡೆ. ಮೀಡಿಯಮ್ ಸೈಜ್ ಇದು ತಗೊಂಡಿದ್ದೀನಿ. ಸ್ವಲ್ಪ ಏಡಿ ಇರೋದಲ್ಲ, ಸ್ವಲ್ಪ ಮಸಾಲ ಮಾಡ್ತಾ ಇದ್ದೀನಿ. ನೋಡಿ, ಈಗ ಒಂದು 4 ಬ್ಯಾಡಗಿ ಮೆಣಸು, ಒಂದು 3 ಊರ ಮೆಣಸು, ಮತ್ತೊಂದು 1 ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಒಂದು 1/4 ಸ್ಪೂನ್ನಷ್ಟು ಮೆಂತೆ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಎಲ್ಲ ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ 1 ಟೀ ಸ್ಪೂನ್ನಷ್ಟು ಇದು ಕೂಡ ಹಾಕ್ಕೊಂಡೆ ನಾನು, ಬಡೆಸೊಪ್ಪು ಕೂಡ. ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಬಡೆಸೊಪ್ಪು ಹಾಕಿದರೆ. ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಕರೆಕ್ಟಾಗಿ ನಿಮಗೆ ಚೆಕ್ ಮಾಡ್ಬೋದು ಎಷ್ಟೆಷ್ಟು ಅಂತೇಳಿ. ಡೌಟ್ ಇದ್ದರೆ ಚೆಕ್ ಮಾಡ್ಬೋದು. ನೋಡಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನು. ಈ ಕೊತ್ತಂಬರಿ ಎಲ್ಲ ಕೆಂಪಾಗಿ ಬರಬೇಕು, ಅಲ್ಲಿ ತನಕ ರೋಸ್ಟ್ ಮಾಡಿ. ನೋಡಿ, ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದೇನೆ. ನೋಡಿ, ಈಗ ನಾನು ಅದೇ ಕಡಾಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಈ ಮಸಾಲೆ ಎಲ್ಲ ರೋಸ್ಟ್ ಮಾಡಿದ ಕಡಾಯಲ್ಲೇ ಮಾಡ್ತಾ ಇದ್ದೇನೆ. ನಾನು ಸ್ವಲ್ಪ ಎಣ್ಣೆ ಹಾಕಿ ಈ ಗ್ರೈಂಡ್ ಮಾಡಿದ ಈರುಳ್ಳಿ ಮತ್ತು ಟೊಮೆಟೊವನ್ನು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಲಿ ಅಂತೇಳಿ. ನೋಡಿ, ಫ್ರೈ ಆಗ್ತಾ ಉಂಟು. ನೋಡಿ, ಈಗ ಇದಕ್ಕೆ ಒಂದು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ನಷ್ಟು. ನೋಡಿ, ಇದು ಒಗ್ಗರಣೆ ಸೊಪ್ಪು ಹಾಕ್ಕೊಂಡೆ, ಬೇಸೊಪ್ಪು, ಒಂದು ಸ್ವಲ್ಪ ಕಾಯಿ ಮೆಣಸು ಕೂಡ ಹಾಕ್ಕೊಂಡೆ ನಾನು ಪೇಸ್ಟ್ ಮಾಡಿ, ಇದು ಸಣ್ಣಗೆ ಕಟ್ ಮಾಡಿದೆ. ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ, ಫ್ರೈ ಮಾಡ್ತಾ ಇದ್ದೇನೆ. ಇದು ಮೊದಲೇ ಸರಿ ಇದಾಗಬೇಕಂತ ಇಲ್ಲ. ಇನ್ನು ಇದು ಏಡಿ ಹಾಕಿದ ಮೇಲೆ ಕೂಡ ಚೆನ್ನಾಗಿ ಬೇಯ್ತದಲ್ಲ. ಏಡಿ ಹಾಕಿದ ಮೇಲೆ, ಈಗ ಏಡಿ ನಾನು ಹಾಕ್ತೇನೆ. ಏಡಿ ಹಾಕಿದ ಮೇಲೆ ಒಟ್ಟಿಗೆ ಬೇಯಲಿಕ್ಕೆ ಇಡ್ತೇನೆ ನಾನು. ಏಡಿ ಹಾಕಿ ಈ ಟೊಮೆಟೊ ನೀರುಳ್ಳಿ ಎಲ್ಲ ಉಂಟಲ್ಲ, ಈ ಏಡಿ ಒಟ್ಟಿಗೆ ಚೆನ್ನಾಗಿ ಬೇಯಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ತಾ ಇದ್ದೇನೆ. ತುಂಬ ಒಳ್ಳೆ ಜೆಂಜಿ ಇದು, ಕಲ್ಲು ಜೆಂಜಿ ಅಂತ ಹೇಳ್ತೇವೆ ನಾವು, ತುಂಬ ರುಚಿ ಇದು. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡೆ. ನೋಡಿ, ಮುಚ್ಚಿಡ್ತಾ ಇದ್ದೇನೆ. ಇನ್ನು ಅದು ಏಡಿ ಚೆನ್ನಾಗಿ ಬೇಯಬೇಕು. ರುಚಿಗೆ ಉಪ್ಪು ಕೂಡ ನೋಡಿಕೊಂಡು ಹಾಕಿದರೆ ಆಯಿತು. ನೀರು ಬೇಕಿದ್ರೆ ಸ್ವಲ್ಪ ಹಾಕ್ಬೋದು ಬೇಯಲಿಕ್ಕೆ, ಜಿಂಜಿ ಬೇಯಲಿಕ್ಕೆ, ಏಡಿ ಬೇಯಲಿಕ್ಕೆ ನೀರು ಬೇಕಿದ್ರೆ ಸ್ವಲ್ಪ ಹಾಕಿ ಬೇಯಿಸಿದರೆ ಆಯಿತು. ಒಳ್ಳೆ ಬೇಯಬೇಕಿದು. ಇದು ನಿಮ್ಮ ಬೇರೆ ಏಡಿಗಿಂತ ಸ್ವಲ್ಪ ಗಟ್ಟಿ, ಇದೆಲ್ಲ ಉಂಟಲ್ಲ ಮುಳ್ಳೆಲ್ಲ ಸ್ವಲ್ಪ ಗಟ್ಟಿ ಸ್ವಲ್ಪ. ನೋಡಿ, ಈಗ ಬೆಂದಿದೆ ಏಡಿ. ಈಗ ಇದಕ್ಕೆ ಪೌಡ್ರ್ ಮಾಡಿದ ಮಸಾಲವನ್ನು ಹಾಕ್ತಾ ಇದ್ದೇನೆ ನಾನು. ಪೆಪ್ಪರ್ ಪೌಡ್ರ್ ಮಾಡಿದ್ದೇನಲ್ಲ, ಮಸಾಲ ಮಾಡಿದ್ದೇನಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಪೆಪ್ಪರ್ ಮಸಾಲ ಸೂಪರಾಗಿ ಬರ್ತದೆ. ನೀವೇ ಹೇಳ್ತೀರಿ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಂಟರೆಲ್ಲ ಬಂದರೆ ಉಂಟಲ್ಲ, ನಿಮಗೆ ದಿಢೀರಂತ ಈ ಥರ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಪೆಪ್ಪರ್ ಮಸಾಲ
ನಾನು ಕರೆಕ್ಟ್ ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಎಷ್ಟೆಷ್ಟು ಅಂತ ಹೇಳಿ ಕರೆಕ್ಟಾಗಿ ನೋಡಲಿಕ್ಕೆ. ಇದರಲ್ಲೊಂದು 1 kg ಅಷ್ಟು ಇದಿರ್ಬೋದು, ಏಡಿ ಇರ್ಬೋದು. ನೋಡಿ ಇದು ಡ್ರೈ ಆಗಿ ಉಂಟು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ನಾನು. ನಿಮಗೆ ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕಿದರೆ ಆಯಿತು. ನೋಡಿ ನಾನು ನೀರು ಹಾಕ್ತಾಯಿದ್ದೇನೆ. ನನಗೆ ತುಂಬ ಮಸಾಲ ಬೇಡ, ಸ್ವಲ್ಪ ಡ್ರೈ ಇರಲಿ ಅಂತೇಳಿ ತುಂಬ ನೀರು ಮಾಡೋದಿಲ್ಲ ನಾನು. ನಿಮಗೆ ಇದು ಮಸಾಲ ಬೇಕಿದ್ರೆ ಈಗ ಗಂಜಿಗೆಲ್ಲ ಆದರೆ ಬೇಕಿರ್ತದೆ, ಸ್ವಲ್ಪ ನೀರು ಜಾಸ್ತಿ ಹಾಕಿ ಗಸಿ ಮಾಡ್ಬೋದು. ನೋಡಿ ಮುಚ್ಚಿಡ್ತಾ ಇದ್ದೇನೆ ಚೆನ್ನಾಗಿ ಬೇಯಲಿ ಅಂತೇಳಿ. ನೋಡಿ ಚೆನ್ನಾಗಿ ಎಲ್ಲ ಎಳ್ಕೊಳ್ಬೇಕು. ಈ ಪೆಪ್ಪರ್ ಎಲ್ಲ ಉಂಟಲ್ಲ ಇದಕ್ಕೆ ಚೆನ್ನಾಗಿ ಎಳ್ಕೊಂಡ್ರೆ ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ನೀವು ಈ ಥರ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಒಮ್ಮೆ ಮಾಡಿ ನೋಡಿ, ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಇದ್ದರೆ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ನಿಮಗೆ ಗ್ರೈಂಡ್ ಮಾಡುವಾಗ ಇದು ಹುಳಿ ಬೇಕಿದ್ರೆ ಸ್ವಲ್ಪ ಹಾಕ್ಬೋದು, ಒಂದು ಸಣ್ಣ ಪೀಸ್ ಹುಳಿ ಬೇಕಿದ್ರೆ ಹಾಕ್ಬೋದು. ನಾನು ಹಾಕಲಿಲ್ಲ, ಅಂದರೆ ಟೊಮೆಟೊ 2 ಹಾಕಿದ್ದೀನಲ್ಲ, ಹಾಗಾಗಿ ಹುಳಿಯನ್ನು ಅಗತ್ಯ ಇಲ್ಲ. ಆದರೆ ಹಾಕಿದರೆ ಸ್ವಲ್ಪ ಇದಾಗ್ತದೆ, ಒಳ್ಳೆಯದಾಗ್ತದೆ, ಫ್ಲೇವರ್ ಇಷ್ಟ ಆಗುವವರಿಗೆ ಹುಳಿದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್.